ಬ್ಯಾಟ್ರಿ ಒಳಗಡೆ ಇರುವಂತಹ ಲಿಕ್ವಿಡ್ನ ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಸೊ ಈ ಎಲೆಕ್ಟ್ರೋಲೈಟ್ನ ಟೆಸ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಚಾರ್ಜ್ ಆಗಿರುವಂಥ ಎಲೆಕ್ಟ್ರೋಲೈಟ್ ಹಾಗೆ ಡೆಡ್ ಆಗಿರುವಂಥ ಎಲೆಕ್ಟ್ರೋಲೈಟ್ ಸ್ಪೆಸಿಫಿಕ್ ಗ್ರಾವಿಟಿ ಚೆಕ್ ಮಾಡೋದಕ್ಕೆ ಹೈಡ್ರೋಮೀಟರ್ನ ಬಳಸಬೇಕಾಗುತ್ತೆ. ಈ ಚಾರ್ಟ್ನ ಸಹಾಯದಿಂದ ಎಲೆಕ್ಟ್ರೋಲೈಟ್ನ ಸ್ಪೆಸಿಫಿಕ್ ಗ್ರಾವಿಟಿ ಕಂಡೀಷನನ್ನು ನಾವು ಚೆಕ್ ಮಾಡ್ಬೋದು. ಡೆಡ್ ಆಗಿರೋ 1.100 ಇರುತ್ತೆ. ಚಾರ್ಜ್ ಆಗಿರುವಂತಹ ಬ್ಯಾಟ್ರಿ ಬಂದು 1.270 ರೀಡಿಂಗ್ನ ತೋರಿಸುತ್ತೆ. ಡೆಡ್ ಆಗಿರುವಂತಹ ಎಲೆಕ್ಟ್ರೋಲೈಟಲ್ಲಿ ಹೈಡ್ರೋಮೀಟರ್ ಪೂರ್ತಿಯಾಗಿ ಮುಳುಗಿರುತ್ತೆ. ಸೊ ಇದರ ರೀಡಿಂಗ್ ಬಂದು 1.100 ಇರುತ್ತೆ. ಚಾರ್ಜ್ ಆಗಿರುವಂತಹ ಎಲೆಕ್ಟ್ರೋಲೈಟ್ ಸ್ಪೆಸಿಫಿಕ್ ಗ್ರಾವಿಟಿನ ಚೆಕ್ ಮಾಡಬೇಕಾದ್ರೆ ಹೈಡ್ರೋಮೀಟರ್ ಈ ರೀತಿ ಫ್ಲೋಟ್ ಆಗ್ತಿರುತ್ತೆ ಆ್ಯಂಡ್ ಅದರ ರೀಡಿಂಗ್ ಬಂದು 1.230 ಇರುತ್ತೆ. ಬ್ಯಾಟ್ರಿ ಚಾರ್ಜ್ ಮಾಡಿದ ನಂತರ ಹೈಡ್ರೋಮೀಟರ್ ಫ್ಲೋಟ್ ಆಗ್ತಿಲ್ಲ, ತೇಲ್ತಿಲ್ಲ ಅಂತಂದರೆ ಅದರ ಡೆನ್ಸಿಟಿ ಕಮ್ಮಿ ಆಗಿರುತ್ತೆ. ಪೆಟ್ರೋಲ್ ಬಂಕಲ್ಲಿ ಸಿಗುವಂತಹ ಡಿಸ್ಟಿಲ್ ವಾಟರ್ನ ಆ್ಯಡ್ ಮಾಡೋದ್ರಿಂದ ಅದರ ಡೆನ್ಸಿಟಿನ ಜಾಸ್ತಿ ಮಾಡ್ಬೋದು. ಬ್ಯಾಟ್ರಿ ಸಹ ಚಾರ್ಜ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.